ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಮದ್ ಭಾಗವತದ ದಶಮಸ್ಕಂದದಲ್ಲಿ ಕೃಷ್ಣ ಬಲರಾಮರು ಸಾಂದೀಪನಿ ಮುನಿಗಳ ಬಳಿ ವಿದ್ಯೆಯನ್ನು ಕಲಿತ ಕುರಿತಾಗಿ ನಾವು ತಿಳಿದುಕೊಳ್ಳುತ್ತಿದ್ದೇವೆ. ಕೃಷ್ಣ ಬಲರಾಮರು 64 ಹಗಲು ರಾತ್ರಿಗಳಲ್ಲಿ ಮನುಷ್ಯ ಸಮಾಜಕ್ಕೆ ಅಗತ್ಯವಾದ ಕಲೆಗಳು ಮತ್ತು ವಿಜ್ಞಾನಗಳನ್ನು ಕಲಿತರು. ಕೃಷ್ಣ ಬಲರಾಮರು ಪುಷ್ಪಾಲಂಕಾರಗಳನ್ನು ಕಲಿತರು. ಇಂತಹ ಅಲಂಕಾರವನ್ನು ಈಗಲೂ ಬೇಸಿಗೆಯಲ್ಲಿ ವೃಂದಾವನದಲ್ಲಿ ಹಲವಾರು ದೇವಾಲಯಗಳಲ್ಲಿ ಕಾಣಬಹುದು. ಇದಕ್ಕೆ ಪುಲಬಾಡಿ ಎಂದು ಹೆಸರು. ವೇದಿಕೆ, ಸಿಂಹಾಸನ, ಗೋಡೆಗಳು ಮತ್ತು ಛಾವಣಿಯನ್ನು ಸಂಪೂರ್ಣವಾಗಿ ಅಲಂಕಾರ ಮಾಡಿರುತ್ತಾರೆ. ಮಧ್ಯದಲ್ಲಿ ಒಂದು ಸಣ್ಣ ಸುಗಂಧಮಯವಾದ ಪುಷ್ಪಕಾರಂಜಿ ಇರುತ್ತದೆ. ಈ ಪುಷ್ಪಾಲಂಕಾರಗಳಿಂದ ಬೇಸಿಗೆಯ ಬಿಸಿಲಿನಿಂದ ಆಯಾಸಗೊಂಡವರು ನೆಮ್ಮದಿಯನ್ನು ಪಡೆಯುತ್ತಾರೆ. ಕೃಷ್ಣ ಮತ್ತು ಬಲರಾಮರು ವಿವಿಧ ಬಗೆಯ ಕೇಶಾಲಂಕಾರಗಳನ್ನು, ಕಿರೀಟವನ್ನು ತಲೆಯ ಮೇಲೆ ವಿವಿಧ ರೀತಿಗಳಲ್ಲಿ ಧರಿಸುವುದನ್ನು ಕಲಿತರು. ರಂಗಭೂಮಿಯ ಮೇಲೆ ಅಭಿನಯ, ನಟರ ಕಿವಿಯ ಮೇಲೆ ಪುಷ್ಪಾಲಂಕಾರ ಮಾಡುವುದು ಮತ್ತು ಸುಗಂಧ ಬೀರುವುದಕ್ಕಾಗಿ ಶ್ರೀಗಂಧವನ್ನು ನೀರಿನಲ್ಲಿ ತೇಯುವುದು ಇವುಗಳನ್ನು ಕಲಿತರು. ಯಕ್ಷಿಣಿಯನ್ನು ಕಲಿತರು. ಯಕ್ಷಿಣಿಯ ರಂಗದಲ್ಲಿ ಬಹುರೂಪಿ ಎನ್ನುವ ವಿದ್ಯೆ ಇದೆ. ಇದನ್ನು ಕಲಿತವನು ತನ್ನ ಸ್ನೇಹಿತನು ತನ್ನನ್ನು ಗುರುತಿಸಲಾಗದಂತೆ ವೇಷ ಮರೆಸಿಕೊಳ್ಳಬಲ್ಲ. ಬೇರೆ ಬೇರೆ ಕಾಲಗಳಲ್ಲಿ ಅಗತ್ಯವಾದ ಬೇರೆ ಬೇರೆ ಪಾನೀಯಗಳನ್ನು ಮಾಡುವುದನ್ನು ಕಲಿತರು. ಕುಣಿಯುವ ಬೊಂಬೆಗಳ ಸೂತ್ರಗಳನ್ನು ಆಡಿಸುವುದು ಹೇಗೆ, ವೀಣೆ ಮತ್ತು ತಂಬೂರಿಯಂತಹ ಸಂಗೀತವಾದ್ಯಗಳಿಗೆ ಇಂಪಾದ ನಾದ ಬರುವಂತೆ ತಂತಿಗಳನ್ನು ಕಟ್ಟುವುದು ಹೇಗೆ ಎನ್ನುವುದನ್ನು ಕಲಿತರು. ಅನಂತರ ಅವರು ಒಗಟುಗಳನ್ನು ರಚಿಸುವುದು ಹೇಗೆ ಮತ್ತು ಬಿಡಿಸುವುದು ಹೇಗೆ ಎನ್ನುವುದನ್ನು ಕಲಿತರು. ಬಹುದಡ್ಡ ವಿದ್ಯಾರ್ಥಿಯು ಬಹುಬೇಗ ವರ್ಣಮಾಲೆಯನ್ನು ಕಲಿತು ಬರಹವನ್ನು ಓದಿ ಅರ್ಥ ಮಾಡಿಕೊಳ್ಳುವುದನ್ನು ಸಾಧ್ಯ ಮಾಡುವ ಪುಸ್ತಕಗಳನ್ನು ಓದುವ ಕಲೆಯನ್ನು ಕಲಿತರು. ನಾಟಕಾಭಿನಯವನ್ನು ಅಭ್ಯಾಸ ಮಾಡಿ ಪ್ರದರ್ಶಿಸುವುದನ್ನು ಕಲಿತರು. ಖಾಲಿ ಇರುವ ಸ್ಥಾನವನ್ನು ತುಂಬಿ ಪದಗಳನ್ನು ಪೂರ್ತಿ ಮಾಡಿ ಚಕ್ರಬಂಧ ಒಗಟುಗಳನ್ನು ಬಿಡಿಸುವುದನ್ನು ಅವರು ಅಭ್ಯಾಸ ಮಾಡಿದರು. ಚಿತ್ರಲಿಪಿಯನ್ನು ಅವರು ಕಲಿತರು. ಜಗತ್ತಿನ ಹಲವು ದೇಶಗಳಲ್ಲಿಯ ಚಿತ್ರಲಿಪಿಯು ಇಂದು ಪ್ರಚಲಿತವಾಗಿದೆ. ಕಥೆಯನ್ನು ಚಿತ್ರಗಳ ಮೂಲಕ ಬಿತ್ತರಿಸುತ್ತಾರೆ. ಉದಾಹರಣೆಗೆ, ಒಬ್ಬ ಮನುಷ್ಯನು ಮನೆಗೆ ಹೋಗುವುದನ್ನು ತೋರಿಸಲು ಒಬ್ಬ ಮನುಷ್ಯನ ಮತ್ತು ಒಂದು ಮನೆಯ ಚಿತ್ರವನ್ನು ಬರೆಯುತ್ತಾರೆ. ಕೃಷ್ಣ ಮತ್ತು ಬಲರಾಮರು ಶಿಲ್ಪಕಲೆಯನ್ನು ಕಲಿತುಕೊಂಡರು. ಅಮೂಲ್ಯ ಆಭರಣಗಳನ್ನು ಅವುಗಳ ಕಾಂತಿ ಮತ್ತು ಅವುಗಳ ಬಣ್ಣಗಳ ಗುಣ ಇವುಗಳಿಂದ ಗುರುತಿಸಲು ಕಲಿತರು. ಬಂಗಾರ ಮತ್ತು ಬೆಳ್ಳಿಗಳಲ್ಲಿ ಆಭರಣಗಳನ್ನು ಖಚಿತಗೊಳಿಸುವುದನ್ನು ಕಲಿತರು. ಭೂಮಿಯಲ್ಲಿರುವ ಖನಿಜಗಳನ್ನು ಗುರುತಿಸುವುದನ್ನು ಕಲಿತರು. ಮಣ್ಣಿನ ಪರೀಕ್ಷೆಯು ಈಗ ಒಂದು ತಜ್ಞರ ವಿಜ್ಞಾನವಾಗಿದೆ. ಆದರೆ ಹಿಂದಿನ ಕಾಲದಲ್ಲಿ ಇದು ಸಾಮಾನ್ಯ ಮನುಷ್ಯನಿಗೂ ತಿಳಿದ ವಿದ್ಯೆಯಾಗಿತ್ತು. ಮೂಲಿಕೆಗಳು ಹಾಗೂ ಗಿಡಗಳನ್ನು ಅಭ್ಯಾಸ ಮಾಡುವುದನ್ನು, ಪಂಚಭೂತಗಳಿಂದ ಔಷಧಗಳನ್ನು ಮಾಡುವುದನ್ನು ಕಲಿತರು. ಬೇರೆ ಬೇರೆ ಬಗೆಯ ಗಿಡಗಳ ಅಧ್ಯಯನದಿಂದ ಅವುಗಳನ್ನು ಕಸಿ ಮಾಡಿ ಬೇರೆ ಬೇರೆ ಬಗೆಗಳ ಹಣ್ಣುಗಳನ್ನು ಪಡೆಯಲು ಕಲಿತರು. ಗಿಣಿಗಳಿಗೆ ಮಾತನ್ನು ಕಲಿಸುವುದು ಹೇಗೆ, ಮನುಷ್ಯರ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳುವುದು ಹೇಗೆ ಎಂದು ಅವರು ಕಲಿತರು. ಇತರರ ಮನಸ್ಸಿನ ಮೇಲೆ ಪ್ರಭಾವವನ್ನು ಬೀರಿ ನಮ್ಮ ಅಪೇಕ್ಷೆಯಂತೆ ಅವರು ನಡೆದುಕೊಳ್ಳುವಂತೆ ಮಾಡುವುದು ಹೇಗೆ ಎನ್ನುವುದನ್ನು ಅವರು ಕಲಿತರು. ಕೃಷ್ಣ ಮತ್ತು ಬಲರಾಮರು ಬೇರೆ ಬೇರೆ ದೇಶಗಳ ಭಾಷೆಗಳನ್ನು ಮಾತನಾಡಲು ಮತ್ತು ಅರ್ಥ ಮಾಡಿಕೊಳ್ಳಲು ಕಲಿತರು. ಅವರು ಮನುಷ್ಯರ ಭಾಷೆಯನ್ನಷ್ಟೇ ಕಲಿಯಲಿಲ್ಲ. ಕೃಷ್ಣನಿಗೆ ಪ್ರಾಣಿಗಳೊಂದಿಗೆ ಮತ್ತು ಪಕ್ಷಿಗಳೊಂದಿಗೆ ಸಂಭಾಷಣೆ ಮಾಡುವ ಶಕ್ತಿ ಇದ್ದಿತು. ಗೋಸ್ವಾಮಿಗಳು ಸಂಗ್ರಹಿಸಿದ ವೈಷ್ಣವ ಸಾಹಿತ್ಯದಲ್ಲಿ ಇದಕ್ಕೆ ಸಾಕ್ಷ್ಯವಿದೆ. ಅನಂತರ ಅವರು ಪುಷ್ಪಗಳಿಂದ ರಥಗಳನ್ನು, ವಿಮಾನಗಳನ್ನು ಮಾಡುವುದನ್ನು ಕಲಿತರು. ರಾವಣನನ್ನು ಸೋಲಿಸಿದ ನಂತರ ಶ್ರೀರಾಮಚಂದ್ರನು ಲಂಕೆಯಿಂದ ಭರತವರ್ಷಕ್ಕೆ ಪುಷ್ಪರಥದಲ್ಲಿ ಹೋದನೆಂದು ರಾಮಾಯಣದಲ್ಲಿ ಹೇಳಿದೆ. ಕೃಷ್ಣನು ವಜ್ರದಂತಹ ಪ್ರಶಸ್ತಿ ಶಿಲೆಗಳನ್ನು ಕತ್ತರಿಸುವ ಕಲೆಯನ್ನು ಕಲಿತ. ತನ್ನ ಮನಸ್ಸಿನಲ್ಲಿಯೇ ಕವನವನ್ನು ರಚಿಸಿ ಪ್ರಶ್ನೆಗಳನ್ನು ಕೇಳುವ ಮತ್ತು ಕೂಡಲೇ ಉತ್ತರಿಸುವ ಕಲೆಯನ್ನು ಕಲಿತ. ಭೌತಿಕ ಸಂಯೋಜನೆ ಮತ್ತು ಸ್ಥಾನ ವ್ಯತ್ಯಾಸಗಳ ಕ್ರಿಯೆ ಪ್ರತಿಕ್ರಿಯೆಗಳ ಶಾಸ್ತ್ರವನ್ನು ಕಲಿತನು. ಇನ್ನೊಬ್ಬ ಮನುಷ್ಯನ ಮನಸ್ಸಿನ ವ್ಯಾಪಾರಗಳನ್ನು ಅರ್ಥ ಮಾಡಿಕೊಳ್ಳಬಲ್ಲ ಮನೋರೋಗ ಶಾಸ್ತ್ರವನ್ನು ಕಲಿತನು. ತನ್ನ ಬಯಕೆಗಳನ್ನು ತೃಪ್ತಿಗೊಳಿಸುವುದು ಹೇಗೆ ಎನ್ನುವುದನ್ನು ಕಲಿತನು. ಬಯಕೆಗಳನ್ನು ಪೂರೈಸಿಕೊಳ್ಳುವುದು ಬಹು ಕಷ್ಟ. ಆದರೆ ವಿವೇಚನೆ ಇಲ್ಲದ ಮತ್ತು ಪೂರೈಕೆಯಾಗಲು ಸಾಧ್ಯವೇ ಇಲ್ಲದ ಬಯಕೆಗಳು ಮನುಷ್ಯನಿಗೆ ಇದ್ದರೆ ಅವುಗಳನ್ನು ಅಂಕಿಯಲ್ಲಿಟ್ಟು ತೃಪ್ತಿಪಡಿಸಬಹುದು. ಇದೇ ಒಂದು ಕಲೆ. ಎಲ್ಲ ಕಲೆಗಳ ಮತ್ತು ಶಾಸ್ತ್ರಗಳ ಜ್ಞಾನದ ತವರಾದ ಶ್ರೀಕೃಷ್ಣ ಮತ್ತು ಬಲರಾಮರು ತಮ್ಮ ಗುರು ಬಯಸಿದ್ದನ್ನು ಒಂದು ಕಾಣಿಕೆಯಾಗಿ ಒಪ್ಪಿಸುವುದಾಗಿ ಗುರುವಿಗೆ ಹೇಳಿ ತಮ್ಮ ಪರಿಪೂರ್ಣ ಜ್ಞಾನವನ್ನು ಪ್ರದರ್ಶಿಸಿದರು. ಶಿಷ್ಯನು ತನ್ನ ಗುರುವಿಗೆ ಅರ್ಪಿಸುವ ಕಾಣಿಕೆಗೆ ಗುರುದಕ್ಷಿಣೆ ಎಂದು ಹೆಸರು. ತಾನು ಗುರುವಿನಿಂದ ಪಡೆದುಕೊಂಡ ಭೌತಿಕ ಅಥವಾ ಆಧ್ಯಾತ್ಮಿಕ ವಿದ್ಯೆಗೆ ಪ್ರತಿಯಾಗಿ ಗುರುವನ್ನು ತೃಪ್ತಿಪಡಿಸುವುದು ಅಗತ್ಯ. ಈ ರೀತಿಯಲ್ಲಿ ತಾವು ಸೇವೆ ಸಲ್ಲಿಸುವುದಾಗಿ ಕೃಷ್ಣ ಮತ್ತು ಬಲರಾಮರು ಹೇಳಿದಾಗ ಅವರ ಗುರು ಸಾಂದೀಪನಿಯು
ಅವರಿಂದ ಅಸಾಧಾರಣವಾದದ್ದನ್ನು ಯಾವ ಸಾಮಾನ್ಯ ಶಿಷ್ಯನೂ ಕೊಡಲು ಸಾಧ್ಯವಿಲ್ಲದ್ದನ್ನು ಕೇಳುವುದು ವಿವೇಕ ಎಂದು ಭಾವಿಸಿದನು. ಅವರಿಂದ ಯಾವ ಕಾಣಿಕೆಯನ್ನು ಪಡೆಯಬೇಕೆಂದು ತನ್ನ ಹೆಂಡತಿಯೊಡನೆ ಸಮಾಲೋಚನೆ ಮಾಡಿದನು. ಅವರು ಆಗಲೇ ಕೃಷ್ಣ ಮತ್ತು ಬಲರಾಮರ ಅಸಾಮಾನ್ಯ ಸಾಮರ್ಥ್ಯವನ್ನು ಕಂಡಿದ್ದರು. ಇಬ್ಬರು ದೇವೋತ್ತಮ ಪರಮಪುರುಷರು ಎಂದು ಅರ್ಥ ಮಾಡಿಕೊಂಡಿದ್ದರು. ಪ್ರಭಾಸ ಕ್ಷೇತ್ರದ ತೀರದಲ್ಲಿ ಸಮುದ್ರದಲ್ಲಿ ಮುಳುಗಿ ಹೋದ ತಮ್ಮ ಮಗನನ್ನು ಹಿಂದಕ್ಕೆ ಕರೆತರಬೇಕೆಂದು ಹೇಳಲು ನಿಶ್ಚಯಿಸಿದರು. ಅವರ ಮಗನು ಪ್ರಭಾಸ ಕ್ಷೇತ್ರದ ತೀರದಲ್ಲಿ ಮುಳುಗಿ ತೀರಿ ಹೋದನೆಂದು ಗುರುವಿನಿಂದ ತಿಳಿದು ಕೃಷ್ಣ ಮತ್ತು ಬಲರಾಮರು ಕೂಡಲೇ ತಮ್ಮ ರಥದಲ್ಲಿ ಸಮುದ್ರದ ಕಡೆಗೆ ಹೊರಟರು. ಸಮುದ್ರ ತೀರವನ್ನು ಸೇರಿ ಅವರು ತಮ್ಮ ಗುರುವಿನ ಮಗನನ್ನು ಹಿಂದಿರುಗಿಸುವಂತೆ ಸಮುದ್ರ ದೇವತೆಯನ್ನು ಕೇಳಿದರು. ಸಮುದ್ರ ದೇವತೆಯು ಕೂಡಲೇ ಪ್ರಭುವಿನ ಮುಂದೆ ಕಾಣಿಸಿಕೊಂಡು ಬಹು ನಮ್ರತೆಯಿಂದ ಗೌರವಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿದನು. ಶ್ರೀಕೃಷ್ಣನು ಸಮುದ್ರ ದೇವತೆಯಲ್ಲಿ ಈ ರೀತಿಯಾಗಿ ನುಡಿದನು: ಸ್ವಲ್ಪ ಕಾಲದ ಹಿಂದೆ ನೀನು ನಮ್ಮ ಗುರುವಿನ ಮಗನು ಮುಳುಗಿ ಹೋಗುವಂತೆ ಮಾಡಿದೆ. ಅವನನ್ನು ಹಿಂದಕ್ಕೆ ಕಳುಹಿಸು ಎಂದು ನನ್ನ ಅಪ್ಪಣೆ ಎಂದು ಹೇಳಿದನು. ಸಮುದ್ರ ದೇವತೆಯು ಹೀಗೆ ಉತ್ತರಿಸಿದನು: ಹುಡುಗನನ್ನು ನಾನು ತೆಗೆದುಕೊಂಡು ಹೋಗಲಿಲ್ಲ, ಆದರೆ ಪಂಚಜನ ಎನ್ನುವ ರಾಕ್ಷಸನು ಹಿಡಿದುಕೊಂಡನು. ಈ ರಾಕ್ಷಸನು ಸಾಮಾನ್ಯವಾಗಿ ಶಂಖದ ಆಕಾರದಲ್ಲಿ ಸಮುದ್ರದ ಆಳದಲ್ಲಿ ಇರುತ್ತಾನೆ. ನಿಮ್ಮ ಗುರುವಿನ ಮಗನನ್ನು ಅವನು ತಿಂದು ಹಾಕಿದ್ದರಿಂದ ಅವನ ಹೊಟ್ಟೆಯಲ್ಲಿ ಇರಬಹುದು. ಇದನ್ನು ಕೇಳಿ ಕೃಷ್ಣನು ನೀರಿನಲ್ಲಿ ತಳದವರೆಗೆ ಮುಳುಗಿದನು. ಪಂಚಜನ ರಾಕ್ಷಸನನ್ನು ಸಂಹಾರ ಮಾಡಿದನು. ಆದರೆ ತನ್ನ ಗುರುವಿನ ಮಗನು ಅಲ್ಲಿ ಸಿಗಲಿಲ್ಲ. ನಂತರ ಶ್ರೀಕೃಷ್ಣನು ಸಾವಿನ ದೇವತೆ ಯಮರಾಜನ ನಿವಾಸದ ಸಂಯಮಿಗೆ ಹೋದನು. ಹಲಾಯುಧ ಎನ್ನುವ ಹೆಸರು ಇರುವ ತನ್ನ ಅಣ್ಣ ಬಲರಾಮನೊಂದಿಗೆ ಕೃಷ್ಣನು ಅಲ್ಲಿ ತಲುಪಿ ತನ್ನ ಶಂಖವನ್ನು ಊದಿದನು. ಈ ನಾದವನ್ನು ಕೇಳಿ ಯಮರಾಜನು ಕಾಣಿಸಿಕೊಂಡು ಶ್ರೀಕೃಷ್ಣನನ್ನು ಗೌರವಪೂರ್ವಕ ಪ್ರಣಾಮಗಳಿಂದ ಬರಮಾಡಿಕೊಂಡನು. ಕೃಷ್ಣ ಮತ್ತು ಬಲರಾಮರು ಯಾರು ಎಂದು ಯಮರಾಜನಿಗೆ ತಿಳಿದಿತ್ತು. ಆದ್ದರಿಂದ ಅವನು ಪ್ರಭುವಿಗೆ ತನ್ನ ನಮ್ರ ಸೇವೆಯನ್ನು ಅರ್ಪಿಸುವುದಾಗಿ ಹೇಳಿದನು. ಕೃಷ್ಣನು ಸಾಮಾನ್ಯ ಮನುಷ್ಯನಾಗಿ ಭೂಮಿಯ ಮೇಲೆ ಕಾಣಿಸಿಕೊಂಡಿದ್ದನು. ಆದರೆ ವಾಸ್ತವವಾಗಿ ಕೃಷ್ಣ ಮತ್ತು ಬಲರಾಮರು ಪ್ರತಿಯೊಬ್ಬರ ಹೃದಯದಲ್ಲಿರುವ ಪರಮಾತ್ಮ. ಆದರೆ ಸಾಮಾನ್ಯ ಮನುಷ್ಯ ಬಾಲಕರಂತೆ ನಟಿಸುತ್ತಿದ್ದರು. ಶ್ರೀಕೃಷ್ಣನು ತನ್ನ ಗುರುಪುತ್ರನನ್ನು ಹಿಂದಕ್ಕೆ ಕಳುಹಿಸುವಂತೆ ಯಮರಾಜನಲ್ಲಿ ಕೇಳಿದನು. ನನ್ನ ಅಪ್ಪಣೆಯೇ ಕಡೆಯ ಮಾತೆಂದು ತಿಳಿದು ನೀನು ಕೂಡಲೇ ನನ್ನ ಗುರುವಿನ ಮಗನನ್ನು ಹಿಂದಕ್ಕೆ ಕಳುಹಿಸಬೇಕು ಎಂದು ಹೇಳಿದನು. ಯಮರಾಜನು ಹುಡುಗನನ್ನು ದೇವೋತ್ತಮ ಪರಮಪುರುಷನಿಗೆ ಹಿಂದಿರುಗಿಸಿದನು. ಕೃಷ್ಣ ಮತ್ತು ಬಲರಾಮರು ಹುಡುಗನನ್ನು ಅವನ ತಂದೆಯ ಬಳಿಗೆ ಕರೆದುಕೊಂಡು ಹೋದರು. ಗುರುಗಳು ತಮ್ಮಿಂದ ಮತ್ತೇನಾದರೂ ಬಯಸುವರೇ ಎಂದು ಸಹೋದರರು ಕೇಳಿದರು. ಆತನು, ಪ್ರಿಯ ಮಕ್ಕಳೇ, ನೀವು ನನಗಾಗಿ ಸಾಕಷ್ಟನ್ನು ಮಾಡಿದ್ದೀರಿ. ನನಗೆ ಸಂಪೂರ್ಣವಾಗಿ ತೃಪ್ತಿಯಾಗಿದೆ. ನಿಮ್ಮಂತಹ ಶಿಷ್ಯರಿರುವ ಗುರುವಿಗೆ ಮತ್ತೇನು ತಾನೇ ಬೇಕಾದೀತು? ಪ್ರಿಯ ಬಾಲಕರೇ, ನೀವೀಗ ಮನೆಗೆ ಹೋಗಬಹುದು. ನಿಮ್ಮ ಮಹತ್ಕಾರ್ಯಗಳು ಎಂದೆಂದೂ ಜಗತ್ತಿನಲ್ಲಿ ಹೊಗಳಲ್ಪಡುವುವು. ನೀವು ಆಶೀರ್ವಾದವನ್ನು ಮೀರಿದವರು. ಆದರೂ ನಿಮ್ಮನ್ನು ಆಶೀರ್ವದಿಸುವುದು ನನ್ನ ಕರ್ತವ್ಯ. ನೀವು ಆಡುವ ಮಾತೆಲ್ಲ ವೇದಗಳ ಉಪದೇಶದಂತೆ ಸದಾ ಹೊಸದಾಗಿರಲಿ ಎಂದು ನಾನು ಆಶೀರ್ವದಿಸುತ್ತೇನೆ. ನಿಮ್ಮ ಉಪದೇಶಗಳು ಈ ವಿಶ್ವದಲ್ಲಿ ಮತ್ತು ಯುಗದಲ್ಲಿ ಮಾತ್ರವಲ್ಲ, ಎಲ್ಲ ಸ್ಥಳಗಳಲ್ಲಿ ಎಲ್ಲ ಕಾಲದಲ್ಲಿ ಗೌರವಿಸಲ್ಪಡುವು, ಎಂದಿಗೂ ಹೊಸದಾಗಿ ಪ್ರಧಾನವಾಗಿ ಉಳಿಯುವು ಎಂದು ಉತ್ತರ ಹೇಳಿದನು. ತಮ್ಮ ಗುರುವಿನ ಅಪ್ಪಣೆಯಂತೆ ಕೃಷ್ಣ ಮತ್ತು ಬಲರಾಮರು ಕೂಡಲೇ ತಮ್ಮ ರಥಗಳಲ್ಲಿ ಮನೆಗೆ ಹಿಂದಿರುಗಿದರು. ಅವರ ರಥಗಳು ವಾಯುವೇಗದಲ್ಲಿ ಸಾಗಿದವು, ಗುಡುಗಿನಂತೆ ಶಬ್ದ ಮಾಡಿದವು. ಕೃಷ್ಣ ಮತ್ತು ಬಲರಾಮರನ್ನು ಬಹುಕಾಲದಿಂದ ಕಾಣದೇ ಇದ್ದ ಮಥುರೆಯ ನಿವಾಸಿಗಳು ಬಹಳ ಸಂತೋಷಪಟ್ಟರು. ನಿಧಿಯನ್ನು ಕಳೆದುಕೊಂಡು ಮತ್ತೆ ಪಡೆದವರಂತೆ ಅವರು ಹರ್ಷಿಸಿದರು. ಶ್ರೀಕೃಷ್ಣನು ವೃಂದಾವನದಿಂದ ಮಥುರೆಗೆ ಹೋದದ್ದರಿಂದ ವೃಂದಾವನದ ನಿವಾಸಿಗಳು, ಅದರಲ್ಲಿಯೂ ತಾಯಿ ಯಶೋದೆ, ನಂದ ಮಹಾರಾಜ, ಶ್ರೀಮತಿ ರಾಧಾರಾಣಿ, ಗೋಪಿಯರು ಮತ್ತು ಗೋಪಾಲಕರು ಹೆಜ್ಜೆ ಹೆಜ್ಜೆಗೂ ಕೃಷ್ಣನನ್ನೇ ಕುರಿತು ಯೋಚಿಸುತ್ತಿದ್ದರು. ಅವರು, ಕೃಷ್ಣನು ಹೀಗೆ ಆಟವಾಡುತ್ತಿದ್ದನು, ಕೃಷ್ಣನು ಕೊಳಲನ್ನು ನುಡಿಸುತ್ತಿದ್ದನು, ಕೃಷ್ಣನು ನಮ್ಮ ಜೊತೆ ತಮಾಷೆ ಮಾಡುತ್ತಿದ್ದನು ಮತ್ತು ಕೃಷ್ಣನು ನಮ್ಮನ್ನು ಆಲಂಗಿಸಿಕೊಳ್ಳುತ್ತಿದ್ದನು ಎಂದು ಯೋಚಿಸುತ್ತಿದ್ದರು. ಇದಕ್ಕೆ ಲೀಲಾಸ್ಮರಣೆ ಎಂದು ಹೆಸರು. ಚೈತನ್ಯ ಮಹಾಪ್ರಭುಗಳು ಸಹ ಪುರಿಯಲ್ಲಿ ಇದ್ದಾಗ ಕೃಷ್ಣನ ಲೀಲಾಸ್ಮರಣೆಯಲ್ಲಿ ಆನಂದ ಪಡುತ್ತಿದ್ದರು. ಭಕ್ತಿಪೂರ್ವಕ ಸೇವೆ ಮತ್ತು ಆನಂದೋನ್ಮಾದಗಳ ಅತ್ಯುನ್ನತ ಸ್ಥಿತಿಯಲ್ಲಿ ಇರುವವರು ಕೃಷ್ಣನ ಲೀಲೆಗಳನ್ನು ಸ್ಮರಿಸುತ್ತಾ ಅವನೊಡನೆ ಇರಬಲ್ಲರು. ಶ್ರೀಲ ವಿಶ್ವನಾಥ ಚಕ್ರವರ್ತಿ ಠಾಕೂರರು ಕೃಷ್ಣ ಭಾವನಾಮೃತ ಎನ್ನುವ ದಿವ್ಯಕೃತಿಯನ್ನು ಬರೆದಿದ್ದಾರೆ. ಅದರಲ್ಲಿ ಕೃಷ್ಣ ಲೀಲೆಗಳು ತುಂಬಿವೆ. ಇಂತಹ ಪುಸ್ತಕಗಳನ್ನು ಓದುತ್ತಾ ಭಕ್ತರು ಕೃಷ್ಣನನ್ನು ಕುರಿತ ಯೋಚನೆಯಲ್ಲಿ ಮುಳುಗಿರಬಹುದು. ಕೃಷ್ಣಲೀಲೆಯನ್ನು ಕುರಿತ ಯಾವುದೇ ಪುಸ್ತಕವಾಗಿರಲಿ ಕೃಷ್ಣನ ವಿರಹದಿಂದ ನೊಂದವರಿಗೆ ಸಮಾಧಾನವನ್ನು ಕೊಡುತ್ತದೆ. ಕೃಷ್ಣನ ನಂಟನಾದ ಉದ್ಧವನು ಕೃಷ್ಣನನ್ನು ನೋಡಲು ದ್ವಾರಕೆಯಿಂದ ಬಂದನು. ಅವನು ವಸುದೇವನ ಸೋದರನ ಮಗ.
ಸ್ವಲ್ಪ ಹೆಚ್ಚು ಕಡಿಮೆ ಕೃಷ್ಣನ ವಯಸ್ಸಿನವನು. ಅವನ ದೇಹ ಲಕ್ಷಣಗಳಲ್ಲಿಯೂ ಅವನು ಬಹುಮಟ್ಟಿಗೆ ಕೃಷ್ಣನನ್ನು ಹೋಲುತ್ತಿದ್ದನು. ಶ್ರೀಕೃಷ್ಣ ಮತ್ತು ಉದ್ಧವರ ಸಂಭಾಷಣೆಯ ಕುರಿತಾಗಿ ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.